ಸಾವಿತ್ರಿ, ಏನ್ ಗೊತ್ತಾ, 12ಗೆ ಅತ್ತೆದ ಬರ್ಡೇ, ಅವ್ರ 75th ಹುಟ್ಟುತ್ತಬ್ಬ. ಹೌದಾ? ನಾವೆಲ್ಲ ಸೇರಿ ಸೆಲೆಬ್ರೇಟ್ ಮಾಡೋಣ ಬಾ. ಹ್ಞೂ ಅಣ್ಣ, 75 ವರ್ಷದ ಹುಟ್ಟುತ್ತಬ್ಬ ಅಂದ್ರೆ ಸುಮ್ನೆನಾ? ಅಲ್ವಾ? ಆದ್ರೆ ಅತ್ತೆಗೆ ಹೇಳೋದ್ ಬೇಡ, ಸೀಕ್ರೆಟ್ ಆಗಿಡೋಣ. ನಾವೆಲ್ಲ ಸೇರಿ ಪ್ಲಾನ್ ಮಾಡೋಣ, ಅತ್ತೆಗೆ ಸರ್ಪ್ರೈಸ್ ಕೊಡೋಣ. ಓಕೆ ಅಣ್ಣ, ನಾನು ನಿಮ್ಗೊಂದು ವಿಷಯ ಹೇಳ್ಬೇಕು. ಆರ್ಯನ್ ಅಮೃತನ ಒಪ್ಕೊಂಡಂತೆ. ಹೌದಾ? ಸದ್ಯ ಅಮೃತ ಬಯಸಿದ್ ಸಿಕ್ತು. ಈ ಎರಡು ಖುಷಿನೂ ಸೆಲೆಬ್ರೇಟ್ ಮಾಡ್ಬೇಕು ನಾವು, ಅಲ್ವಾ? ಆದ್ರೆ ಅತ್ತೆಗೆ ಹೇಳ್ಬಾರ್ದು, ಸೀಕ್ರೆಟ್ ಹೇಳಿದೀನಿ. ಸರಿ ಅಣ್ಣ. ಅಣ್ಣ, ಶಂಕರ್ ಮೂರ್ತಿ ಅವರು ಫೋನ್ ಮಾಡಿದ್ರು. ಅದೇನೋ ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ಅಂತಿದ್ರು. ಅದಕ್ಕೆ ನಾನೇ ಅವ್ರಿಗೆ ಒಂದು ಅರ್ಧ ಗಂಟೆ ಬಿಟ್ಟು ಫೋನ್ ಮಾಡಿ ಅಂತ ಹೇಳಿದ್ದೆ. ರೀ, ಹೊರಟ್ಬಿಟ್ರಾ? ಯಾಕೆ, ನೀನೇನಾದ್ರೂ ಹೇಳೋದಿತ್ತಾ? ಇತ್ತು, ಆಮೇಲೆ ಹೇಳ್ತೀನಿ ಬಿಡಿ. ಪರವಾಗಿಲ್ಲ, ಅದೇನೋ ಹೇಳ್ಬಿಡು, ನೀನ್ ಕೇಳ್ಕೊಂಡೆ ಹೊರಡ್ತೀನಿ. ಮುಂದಿನ ಹುಣ್ಣಿಮೆಗೆ ಅಮ್ಮನ್ ಹುಟ್ಟಿದಬ್ಬ, ನೆನ್ಪಿದ್ಯಾ? ಇನ್ನು 15 ದಿನ ಬಾಕಿ ಇದೆಯಲ್ಲ? ಹಾ ಇದೆ. ಈ ವರ್ಷ ತುಂಬಾ ವಿಶೇಷ. ಅಮ್ಮಂಗೆ 75 ತುಂಬುತ್ತೆ. ಗ್ರ್ಯಾಂಡ್ ಆಗಿ ಆಚರಿಸ್ಬೇಕು. ಅದಕ್ಕೆ ನೀವು ತಯಾರಿ ಮಾಡ್ಕೊಳ್ಳಿ ಅಂತ ಹೇಳ್ದೆ. ನಾಣಿ, ಈ ವ್ಯವಸ್ಥೆ ಜವಾಬ್ದಾರಿ ನಿಂದು. ಸರಿ ಅಣ್ಣ, ಹೊರಡೋಣ. ನನ್ನ ಫ್ರೆಂಡು ಒಂದು ಆಫರ್ ಕೊಟ್ಟಿದ್ದಾನೆ, ವ್ಯಾಪಾರದ ಐಡಿಯಾ. ಏನ್ ವ್ಯಾಪಾರ? ಇಂಟರ್ನ್ಯಾಷನಲ್ ಬಿಸ್ನೆಸ್, ದುಬೈನಲ್ಲಿ. ದುಬೈನಲ್ಲ? ಹೌದು. ಮತ್ತೆ ನನಗೂ ಒಂದಷ್ಟು ದಿನ ಹೊರಗೋಗ್ಬೇಕು ಅಂತ ಅನ್ಸಿದೆ. ಸೀತಾಪುರದಲ್ಲೇ ನಮ್ಮ ಮನೆ ತೋಟ ನೋಡ್ಕೊಂಡು ನಿನ್ ಕಾಲ್ ಮೇಲೆ ನೀನ್ ನಿಂತ್ಕೋಬಹುದಾಗಿತ್ತು. ನರಸಿಂಹನ್ಗೂ ಸಹಾಯ ಆಗ್ತಿತ್ತು. ಇಲ್ಲ ಅತ್ತೆ, ಅದು ಎಷ್ಟೇ ಆದ್ರೂ ಅಣ್ಣನ ಹಂಗೆ. ಮತ್ತೆ ಅಣ್ಣನ್ಗೆ ಹೇಳಿ ನನ್ನ ಬಂಡವಾಳಕ್ಕೆ ಅಂತ ಸ್ವಲ್ಪ ದುಡ್ಡು ಕೊಡಿಸ್ಬೇಕು. ಎಷ್ಟು? ಒಂದು 5 ಕೋಟಿ ಅಷ್ಟೇ. ಅಷ್ಟೊಂದ? ಹೇಗೋ ಕೇಳಲಿ? ನಾನೇ ಕೇಳ್ಬೋದಾಗಿತ್ತು, ಸಂಕೋಚ ಅಷ್ಟೇ. ನೀನ್ ಕೇಳಿದ್ರೆ ಅವನು ಇಲ್ಲ ಅನ್ನಲ್ಲ, ಅವನಿಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಕೊಡ್ಸಿ ಅತ್ತೆ ಪ್ಲೀಸ್. ನಿಮ್ಮಮ್ಮಂಗ್ ವಿಷಯ ತಿಳಿಸ್ದ್ಯಾ? ಅವ್ರು ಒಪ್ಕೋತಾರೇನೋ? ನೀನೇನು ತಲೆ ಕೆಡಿಸ್ಕೋಬೇಡ, ಆರಾಮಾಗಿರು. ನಮ್ಮಮ್ಮನ್ನ ನಿಮ್ಮಪ್ಪನ್ನ ಇಬ್ಬರನ್ನೂ ಒಪ್ಪಿಸ್ತೀನಿ. ಅದ್ರ ಅಗತ್ಯ ಇಲ್ಲ. ಅಪ್ಪ ಒಪ್ಪಿದ್ರು ಅಷ್ಟೇ, ಬಿಟ್ರು ಅಷ್ಟೇ. ಅವ್ರು ನಿಮ್ಮಪ್ಪ ಅನ್ನೋದ್ ಮರಿಬೇಡ ಕಣೆ. ಮರ್ಯಾದಾ? ಅವ್ರು ನನ್ನ ಮರ್ತ್ ಆರಾಮಾಗಿ ಕೂತಿದ್ರು. ಯಾವಾಗ? ಎಲ್ಲ ಗೊತ್ತಿದ್ದು ಕೇಳ್ಬೇಡ ಕಣೋ. ನಾನ್ ಕಿಡ್ನಾಪ್ ಆದಾಗ, ನನ್ನ ರೌಡಿಗಳ ಜೊತೆ ಇದ್ದಾಗ ಇವ್ರಿಲ್ ಪೊಲೀಸ್ ಅವ್ರನ್ನೆಲ್ಲ ಗುಡ್ಡೆ ಹಾಕೊಂಡು ಡಿಸ್ಕಸ್ ಮಾಡ್ತಾ ಕೂತಿದ್ರು. ಇನ್ನೇನ್ ಮಾಡ್ಬೇಕಾಗಿತ್ತು? ದುಡ್ಡು ಬಿಸಾಕಿದ್ರೆ ತಕ್ಷಣ ನಾನ್ ಮನೇಲಿ ಇರ್ತಾ ಇದ್ದೆ. ಹೌದು, ಅದಕ್ಕೆ ಈಗ ಮಗಳ್ ಫೇಸ್ ಮಾಡಕ್ ಆಗ್ತಿಲ್ಲ. ಅಮೃತ, ನೀನ್ ಮಾಡ್ತಾ ಇರೋದ್ ತಪ್ಪು. ನೀನು ನಿಮ್ಮ ಅಪ್ಪನ ಮಾತಾಡಿಸ್ಬೇಕು. ನೀನ್ ಈ ತರ ಎಲ್ಲ ಕಂಡೀಷನ್ ಹಾಕೋಗಿಲ್ಲ ಕಣೋ. ಯಾಕೆ ಹಾಕ್ಬಾರ್ದು? ನಾನ್ ಹೇಳ್ತಾ ಇರೋದು ನೀನ್ ಒಳ್ಳೇದಕ್ಕೆ. ಶಟ್ ಅಪ್. ನೀನು ನಿಮ್ಮ ಅಪ್ಪನ ಮಾತಾಡಿಸ್ಬೇಕು. ಇಲ್ಲ, ನಾನ್ ಮಾತಾಡ್ಸಲ್ಲ. ಸರಿ, ಹಾಗಾರೆ ಅವ್ರು ನೀನ್ ಮಾತಾಡ್ಸೋವರೆಗೂ ನಾನ್ ನೀನ್ ಮಾತಾಡ್ಸಲ್ಲ. ಏನು ಹೇಳ್ತಿದ್ಯಾ? ಆರ್ ಯು ಸೀರಿಯಸ್? ಐ ಆಮ್ ವೆರಿ 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 ಸೀರಿಯಸ್. ಅಷ್ಟೇ ಅಲ್ಲ, ಅಲ್ಲಿವರೆಗೂ ನಾ ಈ ಮನೆ ಕಾಲು ಇಡಲ್ಲ. ಆರ್ಯನ್, ಆರ್ಯನ್ ಪ್ಲೀಸ್ ನಿಂತ್ಕೊಳ್ಳೋ. ಆರ್ಯನ್, ನನ್ ಮಾತ್ ಕೇಳು. ನೋ, ನಿಮ್ಮ ಅಪ್ಪನ್ ಮಾತಾಡ್ಸಿ ಆಮೇಲೆ ನನಗೆ ಫೋನ್ ಮಾಡು. ಓಕೆ, ಬಾಯ್. ಆರ್ಯನ್ ಪ್ಲೀಸ್ ಕಣೋ. ಆರ್ಯನ್, ಏ ಆರ್ಯನ್. ಪರ್ಶು ದುಬೈಗೆ ಹೋಗ್ತಾ ಇದ್ದಾನೆ. ಅದಕ್ಕೆ? ಅಯ್ಯೋ, ಇಷ್ಟು ಕೂಲ್ ಆಗಿ ಅದಕ್ಕೆ ಅನ್ಬಿಟ್ರೆ? ಮತ್ತಿನ್ನೇನ್ ಮಾಡ್ಲಿ? ದುಬೈಯಿಂದ ಏನೇನ್ ತರಿಸಬಹುದು ಅಂತ ಲಿಸ್ಟ್ ಮಾಡ್ಲಾ? ಅಲ್ಲ ರೀ, ಪರ್ಶು ದುಬೈಗೆ ಹೋಗಿ ಬಿಸ್ನೆಸ್ ಮಾಡ್ತಾನಂತೆ. 5 ಕೋಟಿ ಬೇಕಂತೆ. ಓ, ಇದು ಪ್ರಾಬ್ಲಮ್. ಅದು ಅಲ್ಲ, ಬೆಳಗ್ಗೆ ಶಂಕರ್ ಮೂರ್ತಿ ಮನೆಗೆ ಬಂದಿದ್ರು. ಇಷ್ಟರಲ್ಲೇ ಅಪರಾಧಿ ಸಿಕ್ಕು ಬೀಳ್ತಾನೆ ಅಂತ ಹೇಳಿದ್ರು. ಸಂಜೆ ಅಷ್ಟರಲ್ಲಿ ಪರ್ಶು ದುಬೈಗೆ ಹೋಗೋ ಪ್ಲಾನ್ ಮಾಡ್ತಿದ್ದಾನೆ. ಏನಿದ್ರ ಅರ್ಥ? ಇತ್ತೀಚೆಗೆ ನಮ್ಮ ಆರ್ಯನ್ ಸಾಹೇಬ್ರು ತುಂಬಾ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ದಿನ ನರಸಿಂಹರಾವ್ ಮನೆ ಮುಂದೆ ನಿನ್ ಬೈಕ್ ನೋಡಿದವರಿದ್ದಾರೆ. ಹೋಗ್ತಾ ಇದ್ದೀನಿ, ಅದ್ರಲ್ಲಿ ಕಳ್ತಾನೆ ಏನಿಲ್ವಲ್ಲ. ನಾನು ಹಾಗೆ ಹೇಳಿದ್. ನಾನು ಅಮೃತ ಹೇಗಿದ್ದಾಳೆ? ಚೆನ್ನಾಗಿದ್ದಾಳೆ. ಆ ನರಸಿಂಹ ತುಂಬಾ ಚಾಣಾಕ್ಷ. ನಿನ್ನ ಯಾವ್ದಾದ್ರು ಹಗರಣದಲ್ಲಿ ಸಿಗಿಸ್ಬಿಡ್ಬೋದು. ಪ್ರಯತ್ನ ಆಗ್ಲೇ ಶುರುವಾಗಿದೆ. ಅಮೃತ ನನ್ನ ಪ್ರೀತಿಸ್ತೀನಿ ಅಂತಿದ್ದಾಳೆ. ನೀನು